Okay, dear students, after the discovery of the chromosomal theory of inheritance, okay, that experimental verification ಟಿ ಎಚ್ ಮಾರ್ಗನ್ ಅವರು ಸ್ಟಡಿ ಮಾಡಿ ಏನೊಂದು ಹೊಸ ಒಂದು ಕಾನ್ಸೆಪ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಜೆನೆಟಿಕ್ಸ್ಗೆ. ವಾಟ್ ಆರ್ ದ ಸಟನ್ ಅಂಡ್ ಬೋವೇರಿ ಎಕ್ಸ್ಪೆರಿಮೆಂಟ್ಸ್ ಏನಿತ್ತಲ್ವಾ ಅದನ್ನ ಅವ್ರು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ಎ ಟೈನಿ ಆರ್ಗ್ಯಾನಿಸಮ್ ದಟ್ ಈಸ್ ಅದನ್ನ ನಾವು ಕ್ವೀನ್ ಆಫ್ ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಅವ್ರನ್ನ ಯೂಸ್ ಮಾಡಿಕೊಂಡು ಯಾರು ಅವರು ಅಂತ ಕೂಡ ಹೇಳ್ತೀನಿ. ಅದಲ್ಲದೆ ಈ ವರ್ಕ್ ಆನ್ ದ ಸೆಕ್ಷುಯಲ್ ರಿಪ್ರೊಡಕ್ಷನ್ ಬೇಸಿಸ್ ಮೇಲೆ ಹೌ ದ ವೇರಿಯೇಷನ್ ಕ್ರಿಯೇಟ್ಸ್, ಹೇಗೆ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಇನ್ಹೆರಿಟ್ ಆಗುತ್ತೆ. ಯಾವಾಗ್ಲೂ ಏನಾಗಲ್ಲ, ಕಂಪ್ಲೀಟ್ ಪೇರೆಂಟಲ್ ಟೈಪ್ ಇರಲ್ಲ, ಬಟ್ ಕೆಲವೊಂದ್ಸಲಿ ಆಫ್ ಸ್ಪ್ರಿಂಗ್ಸು ಪೇರೆಂಟ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅದನ್ನೆಲ್ಲ ಈ ಎಕ್ಸ್ಪ್ಲೈನ್ಸ್ ಇನ್ ದ ಅಂಡರ್ ದ ಕಾನ್ಸೆಪ್ಟ್ ಕಾಲ್ಡ್ ಲಿಂಕೇಜ್. ಲಿಂಕೇಜ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾರ್ಗನ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಏನಿದು ಲಿಂಕೇಜ್ ಅಂತ. ನಾವು ಈ ಇದರಲ್ಲಿ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಾವೇನಂತ ತಿಳ್ಕೊಳ್ತೀವಿ ಅಂದ್ರೆ ಲಿಂಕೇಜ್ ಅಂದ್ರೇನು, ಕ್ರಾಸಿಂಗ್ ಓವರ್ ಅಂದ್ರೇನು, ಎಷ್ಟು ಟೈಪ್ಸ್ ಆಫ್ ಲಿಂಕೇಜ್ ಇದೆ, ಓಕೆ, ರಿಕಾಂಬಿನೇಷನ್ ಯಾವಾಗ ಆಗುತ್ತೆ, ಇಸ್ ಇಟ್ ದಿಸ್ ಕ್ರೋಮೋಸೋಮಲ್ ಥಿಯರಿ ಏನ್ ಹೇಳಿತ್ತು ಅಲ್ಲಿ ಕ್ರೋಮೋಸೋಮ್ ಮತ್ತೆ ಜೀನು ಸೆಗ್ರಿಗೇಟ್ ಆಗುತ್ತೆ ಮತ್ತೆ ಇಂಡಿಪೆಂಡೆಂಟ್ಲಿ ಅಸಾರ್ಟ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಬಟ್ ಇಲ್ಲಿ ಒನ್ ಆಫ್ ದ ಲಿಂಕೇಜ್ ವಿಚ್ ಡಿಸ್ಪ್ರೂವ್ ದ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಡಿಸ್ಪ್ರೂವ್ ಮಾಡುತ್ತೆ, ಅದ್ಯಾವುದು ಅಂತ ಕೂಡ ನಾವು ನೋಡೋಣ. ದ ಮಾರ್ಗನ್ ನಾವು ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್ ಅಂತ ಕರಿತೀವಿ. ಇಸ್ ದ ಫಸ್ಟ್ ಒನ್ ಹೂ ಎಕ್ಸ್ಪೆರಿಮೆಂಟಲಿ ಏನ್ ಮಾಡಿದ್ರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಜೆನೆಟಿಕ್ಸ್ಗೆ ಅಂದ್ರೆ ವಿತ್ ದ ಪ್ರೂಫ್ ಈ ಎಕ್ಸ್ಪ್ಲೈನ್ ದ ಜೆನೆಟಿಕ್ಸ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಾಗಿ ಥಾಮಸ್ ಹಂಟ್ ಮಾರ್ಗನ್ ಅವ್ರನ್ನ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್ ಅಂತ ಕರಿತೀವಿ. ಇವರು ಅದ್ರಲ್ಲಿ ಏನೇನ್ ಅಂದ್ರೆ ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಅನ್ನೋದು ಫ್ರೂಟ್ ಫ್ಲೈ, ಸಣ್ಣ ಹುಳ, ಈಗ ನಾವು ಬಾಳೆಹಣ್ಣು ಇಟ್ರೆ ಅದ್ರ ಮೇಲೆಲ್ಲ ಹೋರಾಡ್ತಿರತ್ತಲ್ವಾ, ಅದನ್ನ ಫ್ರೂಟ್ ಫ್ಲೈ ಅಂತ ಕಾಮನ್ ಆಗಿ ಕರಿತೀವಿ. ಅದು ಸೈಂಟಿಫಿಕ್ ನೇಮ್ ಬಂದು ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಅಂತ. ಆಸ್ ಅ ಎಕ್ಸ್ಪೆರಿಮೆಂಟಲ್ ಮೆಟೀರಿಯಲ್ ಆಗಿ ಯೂಸ್ಡ್. ಅದಲ್ಲದೆ ಹಿ ಮೇಡ್ ಎ ಲಾರ್ಜ್ ನಂಬರ್ ಆಫ್ ಡಿಸ್ಕವರೀಸ್ ಬೈ ದಿಸ್ ಡ್ರೋಸೋಫಿಲಾನ ಯೂಸ್ ಮಾಡಿಕೊಂಡು. ಯಾವ್ಯಾವೆಲ್ಲ ಡಿಸ್ಕವರಿ ಮಾಡಿದ್ರು ಅಂದ್ರೆ ದ ಪ್ರೆಸೆನ್ಸ್ ಆಫ್ ಜೀನ್ಸ್ ಓವರ್ ದ ಕ್ರೋಮೋಸೋಮ್ ಮೇಲೆ ಜೀನ್ಸ್ ಇರುತ್ತೆ ಅಂತ, ಮತ್ತೆ ಕ್ರೋಮೋಸೋಮ್ ಥಿಯರಿ ಆಫ್ ಲಿಂಕೇಜ್, ಇನ್ಹೆರಿಟೆನ್ಸ್ ಹೇಳಿದ್ದು ಸಟನ್ ಅಂಡ್ ಬೋವೇರಿ, ಕ್ರೋಮೋಸೋಮ್ ಥಿಯರಿ ಆಫ್ ಲಿಂಕೇಜ್ ನ ಟಿ ಎಚ್ ಮಾರ್ಗನ್ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ಕ್ರೋಮೋಸೋಮ್ ಮ್ಯಾಪಿಂಗ್ ಅಂದ್ರೆ ಒಂದ್ ಜೀನ್ಗೂ ಇನ್ನೊಂದ್ ಜೀನ್ಗೂ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅನ್ನೋದು ಹೇಳೋದ ಕ್ರೋಮೋಸೋಮ್ ಮ್ಯಾಪಿಂಗ್ ಅಂತ ಕರಿತೀವಿ. ಮತ್ತೆ ಕ್ರಾಸಿಂಗ್ ಓವರ್ ನ ಕೂಡ ವಿತ್ ಪ್ರೂಫ್ ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಯೂಸ್ ಮಾಡ್ಕೊಂಡು ಹೇಳಿದ್ರು. ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಕೂಡ ಹೇಳಿದ್ರು. ಮತ್ತೆ ಮ್ಯೂಟಬಿಲಿಟಿ ಆಫ್ ಜೀನ್, ಹಾಗಾಗಿ ಮ್ಯೂಟೇಶನ್ ಆಗುತ್ತಲ್ವಾ ಆ ಜೀನ್ದು, ಅದನ್ನು ಕೂಡ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಹಾಗಾಗಿ ಇವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಬರುತ್ತೆ 1933 ಫಿಸಿಯಾಲಜಿಗೆ. ಓಕೆ, ನಾವಿಲ್ಲಿ ಓದೋದು ಕ್ರೋಮೋಸೋಮಲ್ ಥಿಯರಿ ಆಫ್ ಲಿಂಕೇಜ್ ಮತ್ತೆ ಕ್ರೋಮೋಸೋಮ್ ಮ್ಯಾಪಿಂಗು. ಬೋರ್ಡ್ ಎಕ್ಸಾಮ್ಗಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮ್ಯಾಪಿಂಗ್ ಬೇಕಾಗುತ್ತೆ. ಹಾಗಾಗಿ ಇವೆರಡು ಕಾನ್ಸೆಪ್ಟ್ನ ಮತ್ತೆ ಕ್ರಾಸಿಂಗ್ ಓವರ್ನ ತಿಳ್ಕೊಳ್ತೀವಿ. ಕ್ರೋಮೋಸೋಮಲ್ ಥಿಯರಿ ಆಫ್ ಲಿಂಕೇಜ್, ಕ್ರೋಮೋಸೋಮ್ ಮ್ಯಾಪಿಂಗ್ ಮತ್ತೆ ಕ್ರಾಸಿಂಗ್ ಓವರ್. ಮ್ಯಾಪಿಂಗ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗುತ್ತೆ. ಓಕೆ, ಲೆಟ್ಸ್ ಸ್ಟಡಿ ಅಬೌಟ್ ದ ಲಿಂಕೇಜ್. ಅದಕ್ಕಿಂತ ಹೋಗಿಂತ ಮುಂಚೆ ದ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್, ದ ಟೈನಿ organism which is used by the Morgan to explain the number of discoveries in genetics like presence of genes over the chromosome irbodu, the chromosome theory of linkage, chromosome mapping, crossing over, criss-cross inheritance and mutability of genes. ಇದಿಷ್ಟನ್ನ ಎಕ್ಸ್ಪ್ಲೈನ್ ಮಾಡಿದ ಮಾರ್ಗನ್ನು ಅದ್ಯಾದಂದ್ರೆ ಡ್ರೋಸೋಫಿಲಾ ಮೆಲನೋಗಾಸ್ಟರ್, ಅದನ್ನ ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಯಾಕೆ ಅದನ್ನ ಯೂಸ್ ಮಾಡಿದ್ರು, ಏನೇನೆಲ್ಲ ಅಡ್ವಾಂಟೇಜ್ ಡ್ರೋಸೋಫಿಲಾನ ಯೂಸ್ ಮಾಡೋದ್ರಿಂದ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್. ಒಂದು 3 ಮಾರ್ಕ್ಸ್ಗೆ ಕೇಳ್ತಾರೆ ಇದನ್ನ. ದ ಅಡ್ವಾಂಟೇಜ್ ಆಫ್ ಡ್ರೋಸೋಫಿಲಾ ಸೆಲೆಕ್ಟೆಡ್ ಬೈ ಟಿ ಎಚ್ ಮಾರ್ಗನ್ ಫಾರ್ ಇಟ್ಸ್ ದ ಹೈಬ್ರಿಡ್ ಕ್ರಾಸ್ ಅಂತ. ಓಕೆ, ಈ ಸೆಲೆಕ್ಟೆಡ್ ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಈ ಸ್ಪೆಲ್ಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ತಾರೆ ಸೈಂಟಿಫಿಕ್ ನೇಮ್ ಆಫ್ ಫ್ರೂಟ್ ಫ್ಲೈ ಅಂತ, ಡ್ರೋಸೋಫಿಲಾ ಮೆಲನೋಗಾಸ್ಟರ್. ಕಾಮನ್ ಆಗಿ ಅದನ್ನ ಫ್ರೂಟ್ ಫ್ಲೈ ಅಂತ ಕರಿತೀವಿ. ಅದನ್ನ ಅವರು ಕ್ರೋಮೋಸೋಮಲ್ ಥಿಯರಿ ಆಫ್ ಲಿಂಕೇಜ್, ಇನ್ಹೆರಿಟೆನ್ಸ್ಗೆ ಸ್ಟಡಿ ಮಾಡೋಕೆ ಯೂಸ್ ಮಾಡಿದ್. ಯಾಕೆ ಅಂತ ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಇನ್ಸೆಕ್ಟ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬೈ ಲುಕಿಂಗ್ ದ ಸೈಜ್.
ಓಕೆ, ಮೇಲ್ ಸೈಜು ಸ್ಮಾಲರ್ ಇರುತ್ತೆ ಕಂಪೇರ್ ಟು ಫಿಮೇಲ್ ಡ್ರೋಸೋಫಿಲಾ. ಅದಲ್ಲದೆ ಪಿಗ್ಮೆಂಟೇಶನ್ ಕೂಡ ಇರುತ್ತೆ ಮೇಲ್ಗೆ. ಇದು ನೋಡಿದ ತಕ್ಷಣನೇ ಈಸಿಯಾಗಿ ಮೇಲ್ ಯಾವುದು ಫಿಮೇಲ್ ಯಾವುದು ಅಂತ ಕಂಡುಹಿಡಿಬಹುದು. ಹಾಗಾಗಿ ಈ ಸೆಲೆಕ್ಟೆಡ್ ದ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್. ಅದಲ್ಲದೆ ದಿಸ್ ಡ್ರೋಸೋಫಿಲಾ ವಿತಿನ್ 2 weeks ಇದ್ರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ. ನೋಡಿ, ಅದು ಹೇಗೆ ಲೇ ಮಾಡೋಕೆ ಒಂದಿನ, ಅದಾದ್ಮೇಲೆ ಅದು ಫಸ್ಟ್ ಇನ್ಸ್ಟಾರ್ಗೆ ಹೋಗುತ್ತೆ. ಜ್ವರ ಅಂತೀವಲ್ವಾ, ಅದು ರೇಷ್ಮೆ ಬೆಳೆದಿರೋರ್ಗೆ ಗೊತ್ತಿರುತ್ತೆ 1ನೇ ಜ್ವರ 2ನೇ ಜ್ವರ ಆಗುತ್ತೆ ಅಂತ. ಎಗ್ ಫಾರ್ಮೇಶನ್ ಆದ ತಕ್ಷಣ ಅದು ಇನ್ಸ್ಟಾರ್ಸ್ಗೆ ಹೋಗುತ್ತೆ. ಫಸ್ಟ್ ಇನ್ಸ್ಟಾರ್, ಆಫ್ಟರ್ ಇನ್ನೊಂದು ದಿನ ಆದಮೇಲೆ ಸೆಕೆಂಡ್ ಇನ್ಸ್ಟಾರ್ಗೆ ಹೋಗುತ್ತೆ. ಇನ್ನೊಂದು ದಿನ ಆದಮೇಲೆ ಥರ್ಡ್ ಇನ್ಸ್ಟಾರ್ಗೆ ಹೋಗುತ್ತೆ. 2.5 3 ದಿನಕ್ಕೆ ಅದು ಪ್ಯೂಪಾ ಸ್ಟೇಜ್ ಬರುತ್ತೆ, ಗೂಡು ಕಟ್ಕೊಳುತ್ತೆ ಅದು ಸುತ್ತ. ಆಮೇಲೆ ಅದರಿಂದ ಇನ್ನು 3-4 ದಿನ ಅಷ್ಟೊತ್ತಿಗೆ ಅದು ಅಡಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. 8 ದಿನದೊಳಗೆ ಅದು ಲೈಫ್ ಸೈಕಲ್ ಏನಾಗುತ್ತೆ ಕಂಪ್ಲೀಟ್ ಆಗೋದ್ರಿಂದ ಅವರು ಈ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ನ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಆಗಿ ಯೂಸ್ ಮಾಡಿದ್ರು. ಅದಲ್ಲದೆ ಇದನ್ನ ಈಸಿಯಾಗಿ ನಾವು ಸಿಂಥೆಟಿಕ್ ಮೀಡಿಯಾದಲ್ಲಿ ಮಾಡ್ಬೋದು. ನೀವು ಈ ಸಲ ಎಕ್ಸ್ಪೋದಲ್ಲಿ ಲಾಸ್ಟ್ ಟೈಮ್ ನೋಡಿರ್ತೀರಿ, ನಾವೊಂದು ಬಾಟ್ಲಲ್ಲಿ ಈ ಥರ ಬಾಳೆಹಣ್ಣ ಈ ಥರ ಸ್ಕ್ವಾಶ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾದರೂ ಕೊಳಿತಿರೋ ಹಣ್ಣುಗಳ್ನ ಹಾಕಿಟ್ಟು ಅದಕ್ಕೊಂದು ಕಾಟನ್ ಪ್ಲಗ್ ಲೂಸ್ ಆಗಿತ್ತೆ. ಅವೇನಾಗುತ್ತೆ, ಸ್ವಲ್ಪ ದಿನ ಓಪನ್ ಮಾಡಿ ಇಡಬೇಕು. ಅದನ್ನ ಬಂದಾದವೆಲ್ಲ ಬಂದು ಒಂದು 2-3 ಬಂದಿದೆ ಅಂದ ತಕ್ಷಣ ಅದನ್ನ ಏನು ಮಾಡಬೇಕು, ಈ ಥರ ಕಾಟನ್ ಪ್ಲಗಿಂದ ಮಾಡಿದ ತಕ್ಷಣ ಲೇ ಎಗ್ನ ಲೇ ಮಾಡುತ್ತೆ. ಆಮೇಲೆ ಪ್ಯೂಪ್ ಆಗಿ ಡೆವಲಪ್ ಆಗುತ್ತೆ ಈ ಥರ. ಆಮೇಲೆ ಅಡಲ್ಟ್ ಕೊಡಾಗಿ ಡೆವಲಪ್ ಆಗುತ್ತೆ. ಈ ಥರ ವೆರಿ ಸಿಂಪಲ್ ಸಿಂಥೆಟಿಕ್ ಮೀಡಿಯಮ್ ಇಂದ ನಾವು ಡ್ರೋಸೋಫಿಲಾ ಅದೇನು ಮಾಡ್ಬೋದು, ಕಲ್ಚರ್ ಮಾಡ್ಬೋದು ವೆರಿ ಈಸಿಯಾಗಿ. ಕಲ್ಚರ್ ಮಾಡಲಿಲ್ಲ ಅಂದ್ರೂ ನೀವು ಬಾಳೆಹಣ್ಣು ಅಥವಾ ಯಾವ್ದಾದ್ರು ಹಣ್ಣು ತೆಗ್ದು ಇಟ್ಟಿದ್ರೆ ಅಂದರೆ ಸಾಕು, ಅದ್ರ ಮೇಲೆ ಇಷ್ಟೊಂದು ಬಂದ್ಬಿಟ್ಟಿರುತ್ತೆ. ಅವು ಏನಕ್ಕೆ ಬರುತ್ತೆ ಅಂದರೆ ಅದ್ರ ಮೇಲೆ ಫಂಗಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗಿರುತ್ತಲ್ವಾ, ಆ ಫಂಗಲ್ ಸ್ಪೋರ್ಸ್ ಅವುಗಳಿಗೆ ಫುಡ್, ಅವನ್ನ ತಿನ್ನೋಕೆ ಬರುತ್ತೆ. ನೆಕ್ಸ್ಟ್ ಒನ್, ದೇ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಪ್ರೊಜಿನೀಸ್ ಅಟ್ ಎ ಟೈಮ್. ತುಂಬ ಹೆಗ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಶೋಯಿಂಗ್ ಇನ್ಹೆರಿಟಬಲ್ ವೇರಿಯೇಷನ್, ತುಂಬ ವೇರಿಯೇಷನ್ಸ್ ಕೂಡ ಇರುತ್ತೆ ಆಫ್ ಸ್ಪ್ರಿಂಗ್ಸಲ್ಲಿ. ಮತ್ತು ಅನಿಮಲ್ಸ್ ಕ್ಯಾನ್ ಬಿ ಟೆಂಪರಲಿ ಇನ್ಆಕ್ಟಿವೇಟೆಡ್. ಈಗ ಅವು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡಿಬಿಡುತ್ತೆ, ನಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಎಕ್ಸ್ಪೆರಿಮೆಂಟ್ಗೆ, ಅವ್ರ ಲೈಫ್ ಸೈಕಲ್ನ ಎಕ್ಸ್ಟೆಂಡ್ ಮಾಡಬೇಕು ಅಂದಾಗ ನಾವೇನು ಮಾಡ್ಬೋದು, ಇನ್ಆಕ್ಟಿವೇಟ್ ಮಾಡ್ಬೋದು ಈ ಥರನ ಬಳಸಿ. ನೆಕ್ಸ್ಟ್ ಒನ್ನು, ಅವನ್ನ ಹ್ಯಾಂಡಲ್ಲಿ ಅಥವಾ ಲೆನ್ಸ್ ಇಟ್ಕೊಂಡು ನೋಡ್ಬೋದು, ಅಥವಾ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಹಾಕ್ಕೊಂಡು ಅವುಗಳದ್ದು ಮಾರ್ಫಾಲಜಿನ ನಾವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಅಷ್ಟು ಸಿಂಪಲ್ ಆರ್ಗ್ಯಾನಿಸಮ್, ಹಾಗಾಗಿ ಅವ್ರನ್ನ ನಾವು ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಅಂತ ಕರೆಯೋದು. ದ ಅನಿಮಲ್ ಪೋಸೆಸ್ ಓನ್ಲಿ 4 pairs ಆಫ್ ಕ್ರೋಮೋಸೋಮ್ಸ್. ಬರೀ 8 ಕ್ರೋಮೋಸೋಮ್ಸ್ ಇರುತ್ತೆ. 8 ಕ್ರೋಮೋಸೋಮು ಡಿಫ್ರೆಂಟ್ ಪೇರ್ಸಲ್ಲಿರುತ್ತೆ. ಫಸ್ಟ್ ಪೇರ್ ನೋಡಿ ಇದು ಎಷ್ಟು ಎಡ್ಜಲ್ಲಿ ಸೆಂಟ್ರೋಮಿಯರ್ ಇದೆ. ಸೆಕೆಂಡ್ ನೋಡಿ ಇದು, ಮತ್ತು ಥರ್ಡ್ ಒನ್ ಡಿಫ್ರೆಂಟ್ ಲೆಂತ್ ಕೂಡ ಒಂದು ಮತ್ತು ಮೇಲಲ್ಲಿ ಒಂದು ವೈ ಕ್ರೋಮೋಸೋಮ್ ಇರುತ್ತೆ. ಈ ಥರ ಡಿಫ್ರೆಂಟ್ ಲೆಂತ್ 4 pairs ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ವೆರಿ ಈಸಿ ಸ್ಟಡಿ ಮಾಡೋಕೆ. ಅವುಗಳದ್ದು ಸೆಲ್ ಡಿವಿಷನ್ ಇರ್ಬೋದು, ಅವುಗಳದ್ದು ಮಾರ್ಫಾಲಜಿ, ಕ್ಯಾರೆಕ್ಟರ್, ಡಿಫ್ರೆಂಟ್ ವೇರಿಯೇಷನ್ನ ಸ್ಟಡಿ ಮಾಡೋಕ್ಕೆ ಈ ಆರ್ಗ್ಯಾನಿಸಮ್ ವೆರಿ ಸೂಟಬಲ್. ಮತ್ತು ಮೆಂಡಲು ಯಾವ್ದನ್ನ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಯೂಸ್ ಮಾಡಿದ್ರು, ಪೀ ಪ್ಲಾಂಟ್ನ. ಇವರು ಯಾವ್ದನ್ನ ಯೂಸ್ ಮಾಡಿದ್ರು, ಡ್ರೋಸೋಫಿಲಾನ. ಮತ್ತು ಇವುಗಳಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ, ಪಾಲಿಟೀನ್ ಕ್ರೋಮೋಸೋಮ್ಸ್ ಅಕ್ಕಸ್ ಇನ್ ದೇ ಸಲೈವರಿ ಗ್ಲಾಂಡ್ಸ್. ಅವುಗಳು ಸಲೈವರಿ ಗ್ಲಾಂಡ್ಸ್ ಲಾರ್ವಾ ಸ್ಟೇಜಲ್ಲಿ ಇದ್ದಾಗ ಅವುಗಳಲ್ಲಿ ಪ್ಯಾಲಿಟೀನ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಓಕೆ, ಈ ಥರ ಇದನ್ನ ಗೇಂಟ್ ಕ್ರೋಮೋಸೋಮ್ ಅಂತ ಕೂಡ ಕರಿತೀವಿ. ಸಲೈವರಿ ಗ್ಲ್ಯಾಂಡಲ್ಲಿ ಇರುವಂಥದ್ದು. ಅಲ್ಲಿ ಈ ಥರ ಎಷ್ಟೊಂದು ಹಾವು ನೋಡಿ, 1 2 3 4 5 6 7 ಈ ಥರ ಎಷ್ಟೊಂದು ಹಾರ್ಮ್ಸ್ ಇರುವಂಥದ್ದು ಫಾರ್ಮೇಷನ್ ಆಗುತ್ತೆ. ಯಾಕೆ ಹೀಗೆ ಎಷ್ಟೊಂದು ಹಾರ್ಮ್ಸ್ ಇರೋ ಕ್ರೋಮೋಸೋಮ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಅಲ್ಲಿ ಸೆಲ್ ಡಿವಿಷನ್ ಆಗುತ್ತೆ ಕ್ರೋಮೋಸೋಮ್ಸ್ ಮಾತ್ರ ಡಿವೈಸ್ ಆಗುತ್ತೆ, ಸೆಲ್ ಡಿವಿಷನ್ ಆಗದೇನೆ. ಹಾಗಾಗಿ ಈ ಥರ ಲಾರ್ಜ್ ಸೈಜ್ಡ್ ಕ್ರೋಮೋಸೋಮ್ ಪ್ರೊಡ್ಯೂಸ್ ಆಗುತ್ತೆ. ಇದ್ರ ಫಂಕ್ಷನ್ ಏನಂತ ಅಂದರೆ ಇಟ್ ಇನ್ಕ್ರೀಸಸ್ ದ ಮೆಟಬಾಲಿಕ್ ರೇಟ್ ಆಫ್ ದ ಲಾರ್ವಾ ಸ್ಟೇಜಲ್ಲಿ ಅವು ತುಂಬ ತಿಂತಾ ಇರ್ತಾವಲ್ವಾ, ಅವುಗಳು ಡೈಜೆಷನ್ಗೆ ಹೆಲ್ಪ್ ಆಗಬೇಕಂತ ಕೆಲವೊಂದು ಪ್ರೋಟೀನ್ಸ್ನ ರಿಲೀಸ್ ಮಾಡುತ್ತೆ ದಿಸ್ ಎನ್ಸೈಮ್. ಗೇಂಟ್ ಕ್ರೋಮೋಸೋಮ್ಸ್ ಅಥವಾ ಪಾಲಿಟೀನ್ ಕ್ರೋಮೋಸೋಮ್ಸ್ ಸೆನಿನ್ ಯಾರಲ್ಲಿ ಇರುತ್ತೆ ಅಂದರೆ ಡಿಪ್ಟೀರಿಯನ್ ಫ್ಲೈಸಲ್ಲಿ ಎಲ್ಲ ಇರುತ್ತೆ. ಡಿಪ್ಟೀರಿಯಾ ಅಂತ ಏನು ಕ್ಲಾಸ್ ಬರುತ್ತಲ್ಲ ಇನ್ಸೆಕ್ಟ್ಸ್ದು, ಅವುಗಳಲ್ಲೆಲ್ಲ ಇರುತ್ತೆ. ದ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರಲ್ಲಿ ಈ ಕ್ರೋಮೋಸೋಮ್ ಕೂಡ ಇರುತ್ತೆ, ಪಾಲಿಟೀನ್ ಕ್ರೋಮೋಸೋಮ್ ಆರ್ ಗೇಂಟ್ ಕ್ರೋಮೋಸೋಮ್ಸ್. ನೋಡಿ, ಕ್ರೋಮೋಸೋಮ್ ನಂಬರ್ ಕೂಡ ಇರುತ್ತೆ, ರೈಟ್, 2 2 3 ಕ್ರೋಮೋಸೋಮ್, ಎಕ್ಸ್ ಕ್ರೋಮೋಸೋಮ್, ಸಿನಾಪ್ಸಿಸ್ ಆಗದೆ ಇರೋ ಒಂದು ಕ್ರೋಮೋಸೋಮ್ಸ್ ಇದು. ಮತ್ತು ಕ್ರೋಮೋಸೆಂಟರ್, ಅದು ಸೆಂಟ್ರೋಮಿಯರ್ ಅಂತ ಹೇಳ್ತೀವಲ್ವಾ, ಇಲ್ಲಿ ಒಂದು ಕ್ರೋಮೋಮಿಯರ್ ಅಂದರೆ ಅದ್ರದ್ದು ಸೆಂಟರ್ ಅದು ಇದಿಷ್ಟು
The advantage of Drosophila ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಆಗಿ ಡೈಹೈಬ್ರಿಡ್ ಕ್ಲಾಸ್ಗೆ ಮಾರ್ಗನ್ ತಗೊಂಡಿರೋದಕ್ಕಂದ್ರೆ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಅಥವಾ ದ ಅಡ್ವಾಂಟೇಜಸ್ ಆಫ್ ಡ್ರಾಸೋಫಿಲಾ ಫಾರ್ ದ ಎಕ್ಸ್ಪೆರಿಮೆಂಟ್ ಕ್ರೋಮೋಸೋಮಲ್ ಥಿಯರಿಗೆ. ಇದಿಷ್ಟು ದ ಡ್ರಾಸೋಫಿಲಾದು ಅಡ್ವಾಂಟೇಜಸ್. ಯಾಕೆ ತಗೊಂಡ್ರು ಅಂತ 3 ಮಾರ್ಕ್ಸ್ಗೆ ಕೇಳ್ತಾರೆ. ವೈ ಮಾರ್ಗನ್ ಸೆಲೆಕ್ಟೆಡ್ ಡ್ರಾಸೋಫಿಲಾ ಫಾರ್ ಇಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಬಿಕಾಸ್ ದ ಮೇಲ್ ಮತ್ತೆ ಫಿಮೇಲ್ ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಮತ್ತೆ ದೇ ಕಂಪ್ಲೀಟ್ ದ ಲೈಫ್ ಸೈಕಲ್ ವಿತಿನ್ 2 weeks, ಮತ್ತೆ ಅವುಗಳನ್ನ ಸಿಂಪಲ್ ಸಿಂಥೆಟಿಕ್ ಮೀಡಿಯಂ ಅಲ್ಲಿ ಗ್ರೋ ಮಾಡ್ಬೋದು, ಲಾರ್ಜ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಆ ಆರ್ಗ್ಯಾನಿಸಮ್ ಬೇಕಾದ್ರೆ ನಾವು ಟೆಂಪರರಿ ಇನ್ಆಕ್ಟಿವ್ ಕೂಡ ಮಾಡ್ಬೋದು, ಮತ್ತೆ ಅವನ್ನ ಹ್ಯಾಂಡ್ ಲೆನ್ಸ್ ಅಲ್ಲಿ ಮತ್ತೆ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಅವುಗಳಲ್ಲಿ ಬರೀ 4 ಪೇರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಅವು ಡಿಫ್ರೆಂಟ್ ಸೈಜ್, ಮತ್ತೆ ಅದಲ್ಲದೆ ಎಕ್ಸ್ಟ್ರಾ ಕ್ರೋಮೋಸೋಮ್ ಗೇಂಟ್ ಕ್ರೋಮೋಸೋಮ್ ಕೂಡ ಇರುತ್ತೆ, ಪಾಲಿಟೀನ್ ಕ್ರೋಮೋಸೋಮ್ ಅಂತ ಅದನ್ನ ನಾವು ಕರಿತೀವಿ. ಮತ್ತೆ ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್ ಇನ್ ಡ್ರಾಸೋಫಿಲಾ. ಓಕೆ, ಈ ಡ್ರಾಸೋಫಿಲಾದಲ್ಲಿ ಅವರು ಡೈಹೈಬ್ರಿಡ್ ಕ್ಲಾಸ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಯಾರು ಮಾರ್ಗನ್, ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಫಿನೋಟಿಪಿಕ್ ರೇಷಿಯೋ ಏನ್ ಬರ್ಬೇಕಪ್ಪ 9:3:3:1 ಬರ್ಬೇಕು. ಆದ್ರೆ ಮಾರ್ಗನ್ ಆ ಎಕ್ಸ್ಪೆರಿಮೆಂಟ್ ನ ಇಲ್ಲಿ ಬರ್ಲಿಲ್ಲ ರಿಸಲ್ಟ್. ಯಾಕೆ ಬರ್ಲಿಲ್ಲ ಅಂತ ನೋಡೋಣ. T.H. Morgan, while working on the dihybrid cross of Drosophila, he notices non-independent assortment of gene. ಜೀನು ನಾನ್ ಇಂಡಿಪೆಂಡೆಂಟ್ ಅಸಾರ್ಟ್ ಆಗುತ್ತೆ. ಅಲ್ಲಿ 3 ಪೇರೆಂಟಲ್ ಟೈಪ್ ಬರುತ್ತೆ. ಅಲ್ಲಿ ಪೇರೆಂಟಲ್ ಟೈಪ್ ಫಸ್ಟ್ ಒನ್ ಇರುತ್ತೆ, ಮತ್ತೆ ಲಾಸ್ಟ್ ಒನ್ ಹೋಮೋಜೈಗಸ್ ಯೆಲ್ಲೋ ರೌಂಡ್, ಹೋಮೋಜೈಗಸ್ ಗ್ರೀನ್ ರಿಂಕೋಲ್ಡ್ ಇರೋದು ಒಂದ್ ಮಾತ್ರ ಬಂದಿತ್ತು, ಹೌದಲ್ವಾ. ಇಲ್ಲಿ ಮೋರ್ ನಂಬರ್ ಆಫ್ ಪೇರೆಂಟಲ್ ಟೈಪ್ ಬರುತ್ತೆ than the recombinant type in the F2 generation. ಹಾಗಾಗಿ it shows non-independent assortment of gene. ಜೀನು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗಿಲ್ಲ ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕೆ ಜೀನ್ಸ್ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗಿಲ್ಲ ಅನ್ನೋದು ಕೂಡ ಕಾರಣ ಇರುತ್ತೆ. ಅದೇನು ರೀಸನ್ ಅಂತ ನೋಡೋಣ. ಯಾಕಂತ ಅಂದ್ರೆ ಬೇಸ್ಡ್ ಆನ್ ಇಸ್ ಎಕ್ಸ್ಪೆರಿಮೆಂಟಲ್ ಹಿ ಕನ್ಕ್ಲೂಡೆಡ್ ದಟ್, ಏನಂತ ಕನ್ಕ್ಲೂಡ್ ಮಾಡ್ತಾರೆ ಅಂದ್ರೆ the linkage is the cause of non-independent assortment of genes during the gametogenesis. ನಾನ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಏನಾಗುತ್ತಲ್ವಾ, ನಾನ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಅಂದ್ರೇನು, ಮೋರ್ ಪೇರೆಂಟಲ್ ಟೈಪ್ ಬರುತ್ತೆ, ಲೆಸ್ ರಿಕಾಂಬಿನೆಂಟ್ ಟೈಪ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಕ್ರಾಸಿಂಗ್ ಓವರ್ ಕಮ್ಮಿ ಆಗಿರುತ್ತೆ ಅಥವಾ ಜೀನ್ ಎಕ್ಸ್ಚೇಂಜ್ ಆಗಿರಲ್ಲ ಬಿಟ್ವೀನ್ ದ 2 ಜೀನ್ಸ್, ಕ್ರಾಸಿಂಗ್ ಓವರ್ ಆಗಿರಲ್ಲ. ಹಾಗಾಗಿ ಮೋರ್ ಪೇರೆಂಟಲ್ ಟೈಪ್ ಬರುತ್ತೆ, ಲೆಸ್ ರಿಕಾಂಬಿನೆಂಟ್ ಟೈಪ್ ಬರುತ್ತೆ ಇನ್ F2 ಜನರೇಷನ್. 9:3:3:1 ಬರ್ಬೇಕಿತ್ತಲ್ವಾ, ಬಟ್ ಇಲ್ಲಿ ಬರಲ್ಲ. ಯಾರಲ್ಲಿ ದ ಮೆಂಡಲ್ ಏನ್ ಡೈಹೈಬ್ರಿಡ್ ಕ್ರಾಸ್ ಮಾಡಿದ್ರಲ್ಲ ಡ್ರಾಸೋಫಿಲಾದಲ್ಲಿ, ಅಲ್ಲಿ ಬರಲ್ಲ. ಮೋರ್ ನಂಬರ್ ಆಫ್ ಪೇರೆಂಟಲ್ ಟೈಪ್, ಲೆಸ್ ನಂಬರ್ ಆಫ್ ಏನ್ ಬರುತ್ತೆ ರಿಕಾಂಬಿನೆಂಟ್ ಟೈಪ್ ಬರೋದ್ರಿಂದ ಲಿಂಕೇಜ್ ಏನ್ ಮಾಡುತ್ತೆ, ನಾನ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ನ ಕಾಸ್ ಮಾಡುತ್ತೆ. ವಾಟ್ ಈಸ್ ಲಿಂಕೇಜ್? ಲಿಂಕೇಜ್ ಅಂದ್ರೆ ಏನು ಅಂತ ಕೂಡ ಹೇಳ್ತೀನಿ ನಾನು. ಲಿಂಕೇಜ್ ಅಂದ್ರೆ ಏನಂತ ಅಂದ್ರೆ, ಲಿಂಕೇಜ್ ಅಂದ್ರೆ ದ ಪೊಸಿಷನ್ ಆಫ್ ದ ಜೀನ್ಸ್ ಆನ್ ದ ಕ್ರೋಮೋಸೋಮ್, ಎಷ್ಟು ಹತ್ರ ಇದೆ ಅವರಿಬ್ರು ಮಧ್ಯೆ, ಎಷ್ಟು ಡಿಸ್ಟೆನ್ಸ್ ಇದೆ, ಅದ್ರ ಮೇಲೆ ದ ಲಿಂಕೇಜ್ ಆಗುತ್ತೆ. ನಾನ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಜೀನ್ಸ್ ರಿಸಲ್ಟ್ಸ್ ಇನ್ more parental type of progeny than the non-parental type of F2 generation. It is to conclusion based on his experiment. Dihybrid cross of ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್ ಇನ್ ಡ್ರಾಸೋಫಿಲಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವರು 2 ಕನ್ಕ್ಲೂಷನ್ಸ್ ನ ಕೊಡ್ತಾರೆ. ಏನಂತ, ದ ನಾನ್ ಇಂಡಿಪೆಂಡೆಂಟ್ ಆಫ್ ಅಸಾರ್ಟ್ಮೆಂಟ್ ಆಗೋಕೆ ಲಿಂಕೇಜ್ ಕಾರಣ, ಮತ್ತೆ ನಾನ್ ಇಂಡಿಪೆಂಡೆಂಟ್ ಆಫ್ ಏನ್ ಅಸಾರ್ಟ್ಮೆಂಟ್ ಆಫ್ ಜೀನ್ ಆಗುತ್ತಲ್ವಾ, ಇಟ್ ರಿಸಲ್ಟ್ಸ್ ಇದು ಮೋರ್ ಪೇರೆಂಟಲ್ ಟೈಪ್ಸ್ ಆಫ್ ಪ್ರೊಜೆನೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ ದ್ಯಾನ್ ದ ನಾನ್ ಪೇರೆಂಟಲ್ ಟೈಪ್ಸ್. ಯಾವ್ದ್ರಲ್ಲಿ? F2 ಜನರೇಷನ್ ಅಲ್ಲಿ. ಏನದು ಲಿಂಕೇಜ್ ಅಂದ್ರೇನು? ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಲಿಂಕೇಜ್? ಗಿವ್ ಅನ್ ಎಕ್ಸಾಂಪಲ್ ವಿತ್ ಒಂದು ಡ್ರಾಸೋಫಿಲಾದ ಎಕ್ಸಾಂಪಲ್ ಕೇಳ್ತಾರೆ, ಅದು ಹೇಳ್ತೀನಿ. ಕಂಪ್ಲೀಟ್ ಲಿಂಕೇಜ್, ಇನ್ಕಂಪ್ಲೀಟ್ ಲಿಂಕೇಜ್ ಅಂತ ಬರುತ್ತೆ, ಅವೆರಡದು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್. ಲಿಂಕೇಜ್ ಅಂತ ಅಂದ್ರೆ ದ ಜೀನ್ ವಿಚ್ ಆರ್ ಫಿಸಿಕಲಿ ಅಸೋಸಿಯೇಟೆಡ್ ವಿತ್ ದ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಅಲ್ಲಿ ಹೇಗೆ ಅಟ್ಯಾಚ್ ಅಂದ್ರೆ ಅರೇಂಜ್ ಆಗಿದೆ, ಅಸೋಸಿಯೇಟ್ ಆಗುತ್ತೆ ಅಂದ್ರೆ ಕ್ರೋಮೋಸೋಮ್ ಮೇಲೆ. ಇಲ್ಲೊಂದು ಎ ಕ್ರೋಮೋಸೋಮ್ ಮತ್ತೆ ಇನ್ನೊಂದು ಬಿ ಕ್ರೋಮೋಸೋಮ್ ಅಂತ ಇರುತ್ತೆ ಅನ್ಕೊಳ್ಳಿ. ಇದು ಒಂದು ಹಾರ್ಮ್ ಅಲ್ಲಿ. ಓಕೆ, ಇವರಿಬ್ರು ಹೇಗೆ ಅರೇಂಜ್ ಆಗಿದ್ದಾರೆ ಕ್ರೋಮೋಸೋಮ್ ಮೇಲೆ ಅನ್ನೋದನ್ನ ಏನ್ ಹೇಳುತ್ತೆ, ಅವನ್ನ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ದ ಜೀನ್, ಏನ್ ಜೀನ್, ಇಲ್ಲೊಂದು ಎ ಜೀನು, ಇನ್ನೊಂದು
ಬಿ ಜೀನ್. ಇವೆರಡು ಜೀನು ಹೌ ದೇ ಅಸೋಸಿಯೇಟೆಡ್ ಆನ್ ದ ಕ್ರೋಮೋಸೋಮ್, ಅವನ್ನ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ದ ಫಿನಾಮಿನನ್ ಆಫ್ ಇನ್ಹೆರಿಟೆನ್ಸ್ ಆಫ್ ದೀಸ್ ಟು ಲಿಂಕ್ಡ್ ಜೀನ್ಸ್ ಇನ್ ದ ಕ್ರೋಮೋಸೋಮ್ ಟುಗೆದರ್ ವಿತೌಟ್ ಸೆಪರೇಷನ್ ಆಗದೇನೆ ಇನ್ಹೆರಿಟ್ ಮಾಡುತ್ತಲ್ವಾ, ಅದನ್ನ ನಾವು ಲಿಂಕೇಜ್ ಅಂತ ಕರಿತೀವಿ. ದ ಜೀನ್ಸ್ ವಿಚ್ ಆರ್ ಫಿಸಿಕಲಿ ಅಸೋಸಿಯೇಟೆಡ್ ವಿತ್ ದ ಕ್ರೋಮೋಸೋಮ್ ಆರ್ ಕಾಲ್ಡ್ ಲಿಂಕ್ಡ್ ಜೀನ್ಸ್ ಅಂಡ್ ದ ಫಿನಾಮಿನನ್ ಆಫ್ ಇನ್ಹೆರಿಟೆನ್ಸ್ ಆಫ್ ಲಿಂಕ್ಡ್ ಜೀನ್ಸ್, ಇವೆರಡು ಲಿಂಕ್ಡ್ ಜೀನ್ಸ್ ಇನ್ಹೆರಿಟೆನ್ಸ್ ಇನ್ ದ ಕ್ರೋಮೋಸೋಮ್ ಟುಗೆದರ್ ವಿತೌಟ್ ಸೆಪರೇಷನ್ ಇಸ್ ಕಾಲ್ಡ್ ಲಿಂಕೇಜ್. ಹೀಗೂ ಕೂಡ ಹೇಳ್ಬೋದು, ಇಟ್ಸ್ ದ ಫಿನಾಮಿನಾ ಆಫ್ ಸರ್ಟೈನ್ ಜೀನ್ಸ್, ಅಂದ್ರೆ ಪ್ರೆಸೆಂಟ್ ಆದ ಸೇಮ್ ಕ್ರೋಮೋಸೋಮ್ ಬಗ್ಗೆ ಹೇಳ್ತಾ ಇರೋದು ನಾವು, to remain together and get inherited through generation. ಅವರು they held together and inherited through the generation through the chromosomes. ಅದನ್ನ ನಾವು ಏನಂತ ಕರಿತೀವಿ, ಲಿಂಕೇಜ್ ಅಂತ ಕರಿತೀವಿ. ಹೀಗೂ ಕೂಡ ಹೇಳ್ಬೋದು, ಲಿಂಕೇಜ್ ಇಸ್ ದ ಫಿನಾಮಿನಾ ಆಫ್ ಸರ್ಟೈನ್ ಜೀನ್ಸ್ ಟು ರಿಮೈನ್ ಟುಗೆದರ್ ಅಂಡ್ ಗೆಟ್ ಇನ್ಹೆರಿಟೆಡ್ ಇನ್ ಬ್ಲಾಕ್ ಥ್ರೂ ಜನರೇಷನ್ಸ್ ಇಸ್ ಕಾಲ್ಡ್ ಲಿಂಕೇಜ್. ಈ ಲಿಂಕೇಜ್ ಅಲ್ಲಿ 2 types ಇದೆ. ಓಕೆ, 2 types ಬೇಸ್ಡ್ ಆನ್ ದ ಕ್ರೋಮೋಸೋಮ್ ಬೇಸಿಸ್ ಮೇಲೆ. ಹೇಗಂತ ಹೇಳ್ಬಿಡ್ತೀನಿ, ಹೆಂಗಿರುತ್ತೆ ಕ್ರೋಮೋಸೋಮ್ಸ್ ಅಂದ್ರೆ ಇದು ಲಿಂಕೇಜ್ ಅಂತ. ಇದು ಒಂದು ಕ್ರೋಮೋಸೋಮ್ ಅಲ್ಲಿ ಒಂದು ಆರ್ಮ್ ಕ್ರೋಮೋಸೋಮ್ದು, ಇನ್ನೊಂದು ಆರ್ಮ್ ಕ್ರೋಮೋಸೋಮ್ದು. ಇಲ್ಲಿ ಒಂದು ಎ ಅಂತ ಒಂದು ಕ್ರೋಮೋಸೋಮ್ ಇದೆ, ಇನ್ನೊಂದು ಕ್ರೋಮೋಸೋಮು ಬಿ ಅಂತ. ಎಷ್ಟು ದೂರ ಇದಾರೆ ನೋಡಿ, ಅದೊಂದು ಹಾರ್ಮಲ್ ಇದೆ, ಇನ್ನೊಂದು ಸಿಸ್ಟರ್ ಕ್ರೋಮ್ಯಾಟಿಡ್ ಬಲ್ ಇದೆ. ಇಲ್ಲಿ ದ ಲಿಂಕೇಜ್ ಅಥವಾ ಕ್ರಾಸಿಂಗ್ ಓವರ್, ಲಿಂಕೇಜ್ ಬಿಟ್ಟು ಕ್ರಾಸಿಂಗ್ ಓವರ್ ಅಂದ್ರೆ ರಿಕಾಂಬಿನೇಷನ್ ರೇಟ್ ಹೇಗಿರುತ್ತೆ, ಈಗ ಇನ್ನೊಂದು ಕ್ರೋಮೋಸೋಮ್ ಬಂದು ಅದು ಈಗೇನಾಗುತ್ತೆ ಕ್ರಾಸಿಂಗ್ ಓವರ್ ಆಗುತ್ತೆ, ಅವಾಗ ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮ್ಸ್ ಅಥವಾ ಜೀನ್ಸ್ ಏನಾಗುತ್ತೆ ಜಾಸ್ತಿ ಇರುತ್ತೆ. ಓಕೆ, ಕ್ರೋಮೋಸೋಮ್ ಇಲ್ಲೊಂದು ಹಾರ್ಮಲ್ಲಿ ಇದ್ದಾಗ ರಿಕಾಂಬಿನೇಷನ್ ರೇಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇನ್ನೊಂದು ಕಂಡೀಷನ್ ನೋಡೋಣ. ಇನ್ನೊಂದು ಕಂಡೀಷನ್ ಅಲ್ಲಿ ದ ಕ್ರೋಮೋಸೋಮ್ ಇದೊಂದು ಹಾರ್ಮು, ಇನ್ನೊಂದು ಕ್ರೋಮೋಸೋಮ್ ಆರ್ಮು ಕ್ರೋಮ್ಯಾಟಿಡ್ಸ್. ಅದರಲ್ಲಿ ಎ ಕ್ರೋಮೋಸೋಮ್ ಇಲ್ಲಿದೆ, ಇನ್ನೊಂದು ಬಿ ಕ್ರೋಮೋಸೋಮ್ ಇಲ್ಲಿದೆ. ಎ ಕ್ರೋಮೋಸೋಮ್ ಮತ್ತೆ ಬಿ ಕ್ರೋಮೋಸೋಮ್. ಇಲ್ಲಿ ದ ಲಿಂಕೇಜ್ ಚಾನ್ಸಸ್ ಎಷ್ಟಿರುತ್ತೆ ಅಂದ್ರೆ ಕ್ರಾಸಿಂಗ್ ಓವರ್ ಚಾನ್ಸಸ್ ಎಲ್ಲಿರುತ್ತೆ, ಇಫ್ ರಿಕಾಂಬಿನೇಷನ್ ಟೇಕ್ಸ್ ಪ್ಲೇಸ್ ಇಯರ್, ಇಲ್ಲಿ ಏನಾದ್ರೂ ಕ್ರಾಸಿಂಗ್ ಓವರ್ ಆದ್ರೆ ಅವಾಗ ಏನಾಗುತ್ತೆ ರಿಕಾಂಬಿನೇಷನ್ ಆಗುತ್ತೆ. ರಿಕಾಂಬಿನೇಷನ್. ಅಕಸ್ಮಾತ್ ಇನ್ನೊಂದು ಕಂಡೀಷನ್ ನೋಡೋಣ. ಇನ್ನೊಂದು ಕಂಡೀಷನ್ ಅಲ್ಲಿ ದ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್, ಅಂದ್ರೆ ಕ್ರೋಮೋಸೋಮ್ ಅಲ್ಲಿ ದ ಜೀನ್ ಎ ಇಲ್ಲಿರುತ್ತೆ, ಇನ್ನೊಂದು ಎ ಬಿ ಇಲ್ಲಿರುತ್ತೆ. ಅವಾಗ ರಿಕಾಂಬಿನೇಷನ್ ರೇಟ್ ಎಷ್ಟಿರುತ್ತೆ, ವೆನ್ ದ ರಿಕಾಂಬಿನೇಷನ್ ಅಥವಾ ಕ್ರಾಸಿಂಗ್ ಓವರ್ ಇವರಿಬ್ರು ಮಧ್ಯೆ ಮಾತ್ರ ಏನಾಗುತ್ತೆ ರಿಕಾಂಬಿನೇಷನ್ ಆಗುತ್ತೆ, ಇಲ್ಲ ಅಂದ್ರೆ ರಿಕಾಂಬಿನೇಷನ್ ಆಗಲ್ಲ. ಇನ್ನೊಂದು ಕಂಡೀಷನ್ ಅಲ್ಲಿ ಎ ಕ್ರೋಮೋಸೋಮ್, ಫಸ್ಟ್ ಕ್ರೋಮೋಸೋಮ್ ಬರ್ದ್ಬಿಡೋಣ. ದ ಕ್ರೋಮೋಸೋಮ್ ಅಲ್ಲಿ ಎ ಕ್ರೋಮೋಸೋಮ್ ಇಲ್ಲಿ, ಬಿ ಕ್ರೋಮೋಸೋಮ್ ಇಲ್ಲಿ ದ ಚಾನ್ಸಸ್ ಆಫ್ ರಿಕಾಂಬಿನೇಷನ್ ವೆರಿ ಲೆಸ್, ಎಷ್ಟಂದ್ರೆ ಸಪ್ರೇಟೇ ಆಗಲ್ಲ. ಇದನ್ನ ನಾವು ಲಿಂಕೇಜ್ ಅಂತ ಕರಿತೀವಿ. ಆನ್ ದ ಬೇಸಿಸ್ ಆಫ್ ದೀಸ್ ಕಂಡೀಷನ್ಸ್, ಇಲ್ಲಿ ಕ್ರೋಮೋಸೋಮ್ ತುಂಬಾ ಪಕ್ಕ ಇದ್ರೆ ಅವಾಗ ಅದೇನಾಗಲ್ಲ ಸಪ್ರೇಟ್ ಆಗಲ್ಲ. ಆ ಒಂದು ಕಂಡೀಷನ್ ನಾವೇನಂತ ಕರಿತೀವಿ ಲಿಂಕೇಜ್ ಅಂತ ಕರಿತೀವಿ. ಆನ್ ದೀಸ್ ಕಂಡೀಷನ್ಸ್ ದ ಲಿಂಕೇಜ್ ಇಸ್ ಆಫ್ 2 types. ಅಂತಂದ್ರೆ ರಿಕಾಂಬಿನೇಷನ್ ರೇಟ್ ಏನಿರುತ್ತೆ, the more the distance between the 2 genes, more will be the recombination. Lesser the distance between 2 genes, lesser will be the crossing over. Okay, ಹಾಗಾಗಿ ತುಂಬಾ ದೂರ ಇದ್ರೆ ಜೀನ್ಸ್ ರಿಕಾಂಬಿನೇಷನ್ ರೇಟ್ ಜಾಸ್ತಿ ಇರುತ್ತೆ. ತುಂಬಾ ಹತ್ರ ಇದ್ದಾಗ ರಿಕಾಂಬಿನೇಷನ್ ರೇಟು ಕಮ್ಮಿ ಇರುತ್ತೆ, ವೇರಿಯೇಷನ್ ಕೂಡ ಕಮ್ಮಿ ಆಗುತ್ತೆ. ಇಲ್ಲಿ ವೇರಿಯೇಷನ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ನ ತೋರಿಸುತ್ತೆ, ಇಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗಲ್ಲ. ಹಾಗಾಗಿ ದ ಲಿಂಕೇಜ್ ಅಲ್ಲಿ 2 types, ಕಂಪ್ಲೀಟ್ ಲಿಂಕೇಜ್, ಇನ್ನೊಂದು ಇನ್ಕಂಪ್ಲೀಟ್ ಲಿಂಕೇಜ್. ಕಂಪ್ಲೀಟ್ ಲಿಂಕೇಜ್ ಮತ್ತೆ ಇನ್ಕಂಪ್ಲೀಟ್ ಲಿಂಕೇಜ್ ನ ಡೀಟೇಲ್ ಆಗಿ ಒಂದೊಂದನ್ನೇ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಕ್ರಾಸಿಂಗ್ ಓವರ್ ನ ತಿಳ್ಕೊಳ್ಳೋಣ. ಈಗ ಲಿಂಕೇಜ್ ಬಗ್ಗೆ ಅರ್ಥ ಆಗಿದೆ ಅಲ್ವಪ್ಪ, ಕಂಪ್ಲೀಟ್ ಲಿಂಕೇಜ್, ಇನ್ಕಂಪ್ಲೀಟ್ ಲಿಂಕೇಜ್. ಇವುಗಳಲ್ಲಿ ಕಂಪ್ಲೀಟ್ ಲಿಂಕೇಜ್ ಅದು ದಿಸ್ ಒನ್, 4th ಕಂಡೀಷನ್ ಏನಿದೆಯಲ್ಲ ಇದು ಕಂಪ್ಲೀಟ್ ಲಿಂಕೇಜ್. ತುಂಬಾ ಹತ್ರ ಏನಿರುತ್ತೆ ಜೀನ್ಸ್ ಇರುತ್ತೆ, ಅದ ಕ್ರಾಸಿಂಗ್ ಓವರ್ ಚಾನ್ಸಸ್ ಇಸ್ ವೆರಿ ಲೆಸ್ ಅಥವಾ ಝೀರೋ. ರಿಕಾಂಬಿನೇಷನ್ ರೇಟ್ ಏನಿರುತ್ತೆ 0 ಇರುತ್ತೆ. ಇಲ್ಲಿ ಮೋರ್ ಪೇರೆಂಟಲ್ ಟೈಪ್ ಬರೋದ್ರಿಂದ ಇದು ಕಂಪ್ಲೀಟ್ ಲಿಂಕೇಜ್.
ಇಲ್ಲಿ ದ ಕ್ರೋಮೋಸೋಮ್ ನಂಬರ್ ಕ್ರೋಮೋಸೋಮ್ ಅಂದ್ರೆ ಜೀನ್ ರಿಕಾಂಬಿನೇಷನ್ ಅಥವಾ ಕ್ರಾಸಿಂಗ್ ಓವರ್ ರೇಟ್ ಏನಿರುತ್ತೆ ಜಾಸ್ತಿ ಆಗುತ್ತೆ. ಇಲ್ಲಾದ್ರೂ ಕ್ರಾಸಿಂಗ್ ಓವರ್ ಆಗ್ಬೋದು, ಇಲ್ಲಾದ್ರೂ ಕ್ರಾಸಿಂಗ್ ಓವರ್ ಆಗ್ಬೋದು. ಇಲ್ಲಿ ಚಾನ್ಸಸ್ ಆಫ್ ರಿಕಾಂಬಿನೇಷನ್ ಇಸ್ ಮೋರ್ ಅಂದ್ರೆ ವೇರಿಯೇಷನ್ ಕೂಡ ಏನಾಗುತ್ತೆ ಮೋರ್ ಆಗುತ್ತೆ. ಇನ್ಹೆರಿಟೆನ್ಸ್ ಆಫ್ ನ್ಯೂ ಜೀನ್ ಇಂದ ಆಫ್ ಸ್ಪ್ರಿಂಗ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ನ ತೋರಿಸುತ್ತೆ, ಇದು ನಾನ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ನ ತೋರಿಸುತ್ತೆ. ಹಾಗಾಗಿ ಇದು ಕಂಪ್ಲೀಟ್ ಲಿಂಕೇಜ್, ಇದು ಇನ್ಕಂಪ್ಲೀಟ್ ಲಿಂಕೇಜ್. ಈಗ ಲಿಂಕೇಜ್ ಅಂದ್ರೆ ಅರ್ಥ ಆಗಿರುತ್ತೆ, ದ ಫಿಸಿಕಲ್ ಪೊಸಿಷನ್ ಆಫ್ ಟೂ ಜೀನ್ಸ್ ಆನ್ ದ ಕ್ರೋಮೋಸೋಮ್, ಅವನ್ನ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಲಿಂಕ್ ಎರಡು ಜೀನ್ಸ್ ಪಕ್ಕ ಇರುತ್ತಲ್ವಾ, ಲಿಂಕ್ ಆಗಿರುತ್ತಲ್ವಾ, ಅದನ್ನ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಕ್ರಾಸಿಂಗ್ ಓವರ್ ಅಥವಾ ರಿಕಾಂಬಿನೇಷನ್ ಅಂತ ನೀವು ಫಸ್ಟ್ ಇಯರ್ ಅಲ್ಲೇ ಕಲ್ತ್ಕೊಂಡಿದ್ದೀರಿ ಡ್ಯೂರಿಂಗ್ ದ ಮಿಯೋಸಿಸ್ ಅಥವಾ ಸೆಲ್ ಸೈಕಲ್ ಚಾಪ್ಟರ್ ಅಲ್ಲಿ. ಕ್ರಾಸಿಂಗ್ ಓವರ್ ಅಥವಾ chromosomal crossover ಅಂತಂದ್ರೆ is the exchange of genetic material during sexual reproduction between two homologous chromosomes, non-sister chromatids that result in the recombination. non-sister chromatids ಅಂತ ಅಂದ್ರೇನು? ಹೋಮೋಲಾಗಸ್ ಕ್ರೋಮೋಸೋಮ್ ಅಲ್ಲಿ 2 ಕ್ರೋಮೋಸೋಮ್ಸ್ ಇರುತ್ತೆ, ದೇ ಆರ್ ಐಡೆಂಟಿಕಲ್ ಟು ಈಚ್ ಅದರ್. ಈ ತರ ನಾವು ಇದೊಂದು 2 pairs ಆಫ್ ಹಾರ್ಮ್ಸ್ ಇರುತ್ತೆ ಹೋಮೋಲಾಗಸ್ ಪೇರ್ ಅಲ್ಲಿ. ಇನ್ನೊಂದು ಹೋಮೋಲಾಗಸ್ ಇನ್ನೊಂದು ಕ್ರೋಮೋಸೋಮ್ ನಾನ್ ಸಿಸ್ಟರ್, ಇದು ಬೇರೆ ಕ್ರೋಮೋಸೋಮ್, ಅದರಲ್ಲಿ ಬೇರೆ ಬೇರೆ ಜೀನ್ಸ್ ಇರುತ್ತೆ. ಓಕೆ, ಈ ತರ ಕ್ರೋಮೋಸೋಮ್, ಈ ಕ್ರೋಮೋಸೋಮ್ ಅಲ್ಲಿ ದ ಕ್ರಾಸಿಂಗ್ ಬಿಟ್ವೀನ್ ದ ಟೂ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್, ಇದ್ರದ್ದು ಹಾರ್ಮೋ ಇದಕ್ಕೆ ಈ ತರ ಆದ್ರೆ ಇದನ್ನ ನಾವೇನಂತ ಕರಿತೀವಿ? ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. The crossing over ಅಂದ್ರೇನು? Exchange of genetic material during sexual reproduction between two homologous chromosomes, that is non-sister chromatids, that result in the recombinant chromosome. ಈ ಪ್ಲೇಸ್ ನ ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ಶೇಪ್ಡ್ ಫಾರ್ಮೇಶನ್ ಆಗುತ್ತೆ, ಇದಕ್ಕೆ ನಾವು ಕಯಾಸ್ಮೆಟ ಅಂತ ಕರಿತೀವಿ. ವೇರ್ ದ ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮ್ ಟೇಕ್ಸ್ ಪ್ಲೇಸ್. ಆಮೇಲೆ ಇದ್ರದ್ದು ಆಫ್ ಕ್ರೋಮೋಸೋಮ್ ಸೆಗ್ಮೆಂಟ್ ಇದಕ್ಕೆ ಜಾಯ್ನ್ ಆಗುತ್ತೆ, ಇದ್ರದ್ದು ಕ್ರೋಮೋಸೋಮ್ ಇದಕ್ಕೆ ಜಾಯ್ನ್ ಆಗುತ್ತೆ. The recombination is the process by which the piece of DNA are broken and recombinant to produce a new recombination of alleles. ಈಗ ಅದನ್ನು ಒಂದು ರೆಪ್ರೆಸೆಂಟ್ ಮಾಡ್ತೀನಿ. ಸಿಂಗಲ್ ಹಾರ್ಮ್ ನ ತಗೊಳ್ತೀನಿ ನೋಡಿ ನಾನು. 2 ಹಾರ್ಮ್ಸ್ ಇದೆ ಅಂತ ನೀವು ಇಟ್ಕೊಳ್ಳಿ. ಈಗ ಒಂದು ಕ್ರೋಮೋಸೋಮು, ದ ಕ್ರೋಮೋಸೋಮ್ ನೀವು ವಿಚ್ ಯಾವ್ದಪ್ಪ ಅದು ಮಯೋಸಿಸ್ ಮಾಡ್ಬೇಕಾದ್ರೆ ಬರ್ದಿರ್ತೀರಿ ಇದೇ ತರ ಕಲರ್ದು. ಓಕೆ, ದ 2 ನಾನ್-ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಓಕೆ, ಈ ಕ್ರೋಮ್ಯಾಟಿಡ್ಸ್ ಮಧ್ಯೆ ಕ್ರಾಸಿಂಗ್ ಓವರ್ ಆಗುತ್ತೆ, ಅಲ್ಲಿ ಎಗ್ ಶೇಪ್ಡ್ ಫಾರ್ಮೇಶನ್ ಆಗುತ್ತೆ, ಅದನ್ನ ನಾವು ಕಯಾಸ್ಮೆಟ ಅಂತ ಕರಿತೀವಿ. ದ ಕ್ರಾಸಿಂಗ್ ಓವರ್ ಆಗಿ ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮ್ ಆಗುತ್ತೆ. ಅವಾಗ ದ ಕ್ರೋಮೋಸೋಮ್ಸ್ ಏನ್ ಸಪ್ರೇಟ್ ಆಗುತ್ತಲ್ಲ ಡ್ಯೂರಿಂಗ್ ಡಯಾಕೈನಸಿಸ್, ಆವಾಗ ದ ಕ್ರೋಮೋಸೋಮ್ ಹ್ಯಾವಿಂಗ್ ದ ಸ್ಮಾಲ್ ಸೆಗ್ಮೆಂಟ್ ಆಫ್ ಯಾರ್ದು ಕೂಡ ಇರುತ್ತೆ, ಅನದರ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ದು ಕೂಡ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಜೀನ್ಸ್ ಇರುತ್ತೆ, ಅದನ್ನ ರಿಕಾಂಬಿನೇಷನ್ ಅಂತ ಕೂಡ ಕರಿತೀವಿ. ನೋಡಿ, ಇದ್ರದ್ದು ಸ್ವಲ್ಪ ಹಾರ್ ಮುಂದೆ ತುದಿ ಈ ಕ್ರೋಮೋಸೋಮ್ ಅಂಟ್ಕೊಂಡಿದೆ, ಅವಾಗ ಇದ್ರದ್ದು ಓಲ್ ಜೀನೋಮ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಅದನ್ನ ನಾವು ರಿಕಾಂಬಿನೇಷನ್ ಅಂತ ಕರಿತೀವಿ. ಈ ತರ ದ ರಿಕಾಂಬಿನೇಷನ್ ಮತ್ತೆ ಕ್ರಾಸಿಂಗ್ ಓವರ್ ರಿಸಲ್ಟ್ಸ್ ಇನ್ ದ ರಿಕಾಂಬಿನೇಷನ್. ಇದಿಷ್ಟು ಕ್ರಾಸಿಂಗ್ ಓವರ್ ಮತ್ತೆ ರಿಕಾಂಬಿನೇಷನ್. ಕಂಪ್ಲೀಟ್ ಲಿಂಕೇಜ್ ಅಂದ್ರೆ ಏನು ನೋಡಿ, ಕ್ರಾಸಿಂಗ್ ಓವರ್ ಹೇಗಾಗುತ್ತೆ ಅಂತ. ಇಲ್ಲಿ ಟೂ ನಾನ್ ಹೋಮೋಲಾಗಸ್ ಕ್ರೋಮೋಸೋಮ್ ಬ್ಲ್ಯಾಕ್ ಮತ್ತೆ ವೈಟ್ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ, ಅವ್ರ ಮಧ್ಯೆ ದ ಕ್ರಾಸಿಂಗ್ ಓವರ್ ಆಗುತ್ತೆ. ಆ ಕ್ರಾಸಿಂಗ್ ಓವರ್ ಆಗುತ್ತೆ, ಫಾರ್ಮೇಶನ್ ಆಗುತ್ತೆ, ಅದನ್ನ ಕಯಾಸ್ಮೆಟ ಅಂತ ಕರಿತೀವಿ. ಅದಾದ್ಮೇಲೆ ದೇ ಸೆಪ್ರೇಟ್ ಈಚ್ ಅದರ್, ಅವರಿಬ್ರು ಸಪ್ರೇಟ್ ಆಗುತ್ತೆ. ಹಾಗಾಗಿ ಒಂದ್ ಕ್ರೋಮೋಸೋಮ್ ಅಲ್ಲಿ ಆಫ್ ಸೆಗ್ಮೆಂಟು ಇನ್ನೊಂದು ನಾನ್ ಸಿಸ್ಟರ್ ಕ್ರೋಮೋಸೋಮ್ ಜೀನೋಮ್ ಇರುತ್ತೆ, ಇನ್ನೊಂದು ಕ್ರೋಮೋಸೋಮ್ ಅಲ್ಲಿ ಅದ್ರದ್ದು ಕ್ರೋಮ್ಯಾಟಿಡ್ ಆರ್ಮ್ ಇರುತ್ತೆ. ಇದನ್ನ ನಾವು ರಿಕಾಂಬಿನೇಷನ್ ಅಂತ ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹೋಮೋಲಾಗಸ್ ಕ್ರೋಮೋಸೋಮ್ ಅಲ್ಲಿ ಎ ಮತ್ತೆ ಬಿ, ಎ ಬಿ ಈ ತರದ್ದು ಇಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ ನೋಡಿ. ಇವರಿಬ್ರು ಮಧ್ಯೆ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಮಧ್ಯೆ ಕ್ರಾಸಿಂಗ್ ಓವರ್ ಆಗಿ ದೇ ಸೆಗ್ರಿಗೇಟ್. ಕ್ಯಾಪಿಟಲ್ ಬಿ ಜೊತೆ ಸ್ಮಾಲ್ ಬಿ ಬರುತ್ತೆ, ಇನ್ನೊಂದು ಆ ಸ್ಮಾಲ್ ಬಿ ಜೊತೆಗೆ ಕ್ಯಾಪಿಟಲ್ ಬಿ ಬರುತ್ತೆ. ಈ ತರ ನಾನ್ ರಿಕಾಂಬಿನೆಂಟ್, ಇವೆರಡು ನಾನ್ ರಿಕಾಂಬಿನೆಂಟ್, ಇವೆರಡು ರಿಕಾಂಬಿನೆಂಟ್ ಕ್ರೋಮ್ಯಾಟಿಡ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ. ಈ ತರ 4 ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಅಲ್ಲಿ. This is how the crossing over and recombination takes place between the homologous chromosomes. The non-sister chromosome, the crossing over takes place, and the exchange of gametes
exchange of chromatids takes place, that is called ring combination. Another arm ಏನಿರುತ್ತಲ್ವಾ ಆ ಆರ್ಮ್ ಅಲ್ಲಿ ರಿಕಾಂಬಿನೇಷನ್ ಆಗಲ್ಲ ಅಂತ, ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮ್ಸ್ ಆರ್ಮ್ಸ್ ಆಗಲ್ಲ, ಅದನ್ನ ನಾನ್ ರಿಕಾಂಬಿನೆಂಟ್ಸ್ ಅಂತ ಕರಿತೀವಿ. ಇದಿಷ್ಟು ಕ್ರಾಸಿಂಗ್ ಓವರ್ ಮತ್ತೆ ರಿಕಾಂಬಿನೇಷನ್. ಓಕೆ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಲಿಂಕೇಜ್, ಇನ್ಕಂಪ್ಲೀಟ್ ಲಿಂಕೇಜ್ ಎರಡು ತಗೊಳ್ತೀನಿ ಎಕ್ಸಾಂಪಲ್. ಡೀಟೇಲ್ ಆಗಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಅವೆರಡು.